ಮಹಿಳೆಯರನ್ನು ಪ್ರೋತ್ಸಾಹ ನೀಡಿದ್ರಿ. ಮುಂದೆ ಸತೀಶ್ ನಾಡಗೌಡ ಅಂತ ನಮ್ಮ ಸಿ ಎ ಅವ್ರಿ, ಅವರು ಕೂಡ ಮಾತಾಡಿದ್ರಿ, ಬಸವರಾಜ ಕಣಪ್ಪನವ್ರು ಮಾತಾಡಿದ್ರಿ. ಜೊತೆಗೆ ಸರ್ ವಿಶೇಷವಾಗಿ ಸರ್ ನಮ್ಮ ಈ ಧಾರವಾಡದಿಂದ ಆಗಮಿಸುವಂಥ ಶಶಿಧರ್ ನರೇಂದ್ರ ಅವ್ರಿ, ನಮ್ಮ ಸುಭಾಷ್ ಚಂದ್ರ ಬಗ್ಗೆ ನಮಗೆಲ್ಲ ಇತಿಹಾಸ ಗೊತ್ತಿರ್ತಲ್ಲ ರೀ. ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಅವರು ಆಗಿನ ಕಾಲಕ್ಕೆ ICS ಅಧಿಕಾರಿ ಆಗಬೇಕಾಗೈತೆ ರೀ. ಭಾರತದ ಒಂದು ಸ್ವಾತಂತ್ರ್ಯದ ಒಂದು ಹಂಬಲದಿಂದಾಗಿ ಅದನ್ನು ತ್ಯಾಗ ಮಾಡಿರಿ, ಅದನ್ನು ಬಿಟ್ಟರೆ ಭಾರತಕ್ಕೆ ಬಂದ್ರಿ ತಮ್ಮದೇ ಆದಂಥ ಒಂದು ಪಡೆಯನ್ನು ಕಟ್ಟಿಕೊಂಡ್ರಿ. ಇವ್ರಿಗೆ ನೇತಾಜಿ ಅಂತ ಇದು ಕೊಟ್ಟವರು ಮಹಾತ್ಮ ಗಾಂಧೀಜಿ ಅವರು ಸರ್. ಅವರು ಪಡ್ಕೊಂಡು ಮುಂದೆ ನಮ್ಮ ಭಾರತಕ್ಕೆ ಸುಮಾರು ಅವ್ರಿ ಭಾರತದ ಒಂದು ಸ್ವತಂತ್ರವನ್ನು ಮಾಡಬೇಕು ಅನ್ನುವಂಥ ಅವರು ಆಜಾದ್ ಹಿಂದ್ ಫೌಜನ್ನು ಕಟ್ಟಿರಿ. ಮುಂದೆ ಜರ್ಮನ್ ಅದಕ್ಕೆಲ್ಲ ಹೋಗಿರಿ, ತಮ್ಮದೇ ಅಂತ ಒಂದು ಸೈನ್ಯವನ್ನು ಇದು ಮಾಡಿಕೊಂಡ್ರಿ. ಅವರು ಕ್ರಾಂತಿಕಾರಿ ಮನೋವೃತ್ತಿಗಳವ್ರಿ, ಅಂದರೆ ಟಿಕ್ ಪವರ್ ಟ್ಯಾಕ್ ಅಂದಂಗೆ ರೀ. ಬ್ರಿಟಿಷರನ್ನು ನಾವು ಓಡಿಸ್ಬೇಕಾದ್ರೆ ಬರೀ ಅಹಿಂಸಾ ಮಾರ್ಗದಿಂದ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಹಿಂಸಾ ಮಾರ್ಗದಿಂದ ಸಾಧ್ಯ ತಿಳ್ಕೊಂಡ್ರಿ. ತಮ್ಮ ಆಗಿನ ಕಾಲಕ್ಕೆ ಸರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಿಳಾ ಸೈನ್ಯವನ್ನು ಕೂಡ ಕಟ್ಟಿದ್ದಾರೆ ಸರ್ ಸುಭಾಷ್ ಚಂದ್ರ ಬೋಸ್ ಅವರು. ಹೀಗಾಗಿ ಸರ್ 1930 ಇವರಿಗೆ 6 ತಿಂಗಳು ಶಿಕ್ಷೆ ಆಕತ್ರಿ, ಜೈಲು ಶಿಕ್ಷೆ. 11 ಸಾರಿ ಇವ್ರಿಗೆ ಶಿಕ್ಷೆ ಆಗೈತೆ ರೀ, ಯಾರಿಗೆ ಜೈಲುವಾಸ ಆದರೂ ಕೂಡ ರೀ. ಸುಭಾಷ್ ಚಂದ್ರ ಬೋಸ್ ಅವರು ತಮಗೆಲ್ಲ ಧೀರ ವ್ಯಕ್ತಿ ಸರ್. ಅಖಂಡ ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಇವ್ರಿಗೆ ಇತ್ತು ರೀ. 1943 ಸರ್ ಇವರು ಒಂದು ಪಾಂಡಿಚೇರಿ ಪ್ರದೇಶದೊಳಗೆ ಪ್ರಥಮ ಪ್ರಧಾನಮಂತ್ರಿ ಅಂತೇಳಿ. ಆವಾಗ ನಮ್ಮ ರಾಷ್ಟ್ರಧ್ವಜ ಹೆಂಗಿತ್ತು ಅಂದ್ರೆ ಹುಲಿ ಒಂದು ಚಿತ್ರ ಇತ್ತು ಸರ್, ಲಾಂಛನ. ಇಂಥ ಒಂದು ಇದ್ರೊಳಗೆ ಸರ್ ನಿಜವಾಗಿ ಸರ್ ಇವರು ಮಾಡಿದಂಥ ಕಾರ್ಯ, ಯಾಕೆ ಪ್ರಥಮ ಪ್ರಧಾನಮಂತ್ರಿ ಇವರೇ ಆಗಬೇಕಾಗಿತ್ತು ಅಂತ ಹಾಗೆ ಬಿಟ್ಟಾರೆ ಅವರು. ಯಾಕಂದ್ರೆ 1947 ನಮಗೆ ಭಾರತ ಸ್ವಾತಂತ್ರ್ಯ ಆಯಿತು ಸರ್. ನಂತರ ಪಾಕಿಸ್ತಾನ ಭಾರತ ಹಿಂಗೆ ಇಬ್ಬಾಗ ಆಯ್ತು ರೀ. ಪಂಡಿತ್ ಜವಾಹರ್ಲಾಲ್ ನೆಹರು ಆಮೇಲೆ ಪ್ರಥಮ ಪ್ರಧಾನಮಂತ್ರಿ ಅಂತ ಆಯ್ತು ರೀ. ಆದರೆ ಇವ್ರಿಗಂತ ಒಂದು ಕೆಚ್ಚದೆ ಹೆಂಗಿತ್ತು ಅಂದರೆ ಏನನ್ನಾದರೂ ನಾವು ಭಾರತಕ್ಕಾಗಿ ಮಾಡಬೇಕು ಅನ್ನೋಂಥ ಒಂದು ಧೀರ ಸಂಕಲ್ಪ ಸರ್. ಅವ್ರ ಬಗ್ಗೆ ಭಾಳ ಚೆಂದ ಮಾತಾಡ್ತಾರೆ ಸರ್ ಶಶಿಧರ್ ನರೇಂದ್ರ ಅವರು. ಹಾಗೆ ಸರ್ ನಮ್ಮ ದ.ರಾ ಬೇಂದ್ರೆಯವ್ರ ಕುರಿತು ಎಲ್ಲರಿಗೂ ಗೊತ್ತ್ರಿ, ಯಾಕಂದರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಒಬ್ಬರು ರೀ. ಬೇಂದ್ರೆಯವರ ಜೀವನ ಸಂದೇಶ ಬೇಂದ್ರೆನೇ ಬೇಂದ್ರೆ ಅಕ್ಕ ಅಂತಂದಂಗೆ ಸರ್ ಅವರ ಜೀವನ ಚಿತ್ರಣವನ್ನು ಸರ್ ನಮ್ಮ ದೇಶಪಾಂಡೆ ಅಂತೇಳಿ ಸರ್, ಅವರು ನಮ್ಮ ಕಲಾವಿದರು ಹೌದು, ಹಿರಿಯರು ಸರ್. ಅವ್ರು ವೇಸ್ಟ್ ಬಂದ್ರೆ ಸರ್ ಸಾಕ್ಷಾತ್ ಬೇಂದ್ರೆ ಬಂದಂಗನ ಆಯ್ತು ರೀ. ಬೇಂದ್ರೆ ಅವರ ಜೀವನ ಚರಿತ್ರೆಯನ್ನು ಸರ್ ತಮ್ಮದೇ ಅಂತ ಒಂದು ಭಾಷೆಯಲ್ಲಿ ರೂಪಕ ಮಾಡಿ ತೋರಿಸಿದ್ದಾರೆ. ಭಾಳ ಒಂದು ಆನಂದ ಆಯ್ತು ರೀ. ಯಾಕಂದ್ರೆ ಸರ್ ಕನ್ನಡ ಅಂತಂದರೆ ಅದು ಬೇಂದ್ರೆಗೆ ರೀ ಭಾಳ ಒಂದು ಕಕ್ಕುಲಾತು ರೀ. ಎಲ್ಲದರಲ್ಲಿ ಕನ್ನಡ, ನಮ್ಮ ಮ್ಯಾಗಿನ ಕತ್ತಲಿನಾಗಿನ ಕೂದಲು ಕಣ್ಣು ಮುಂದೆ ಕೈ ಕಾಲು ಇವೆಲ್ಲ ಕನ್ನಡದ ಮನೆ ಅದಾವು. ಹೀಗಾಗಿ ಕನ್ನಡದ ಬಗ್ಗೆ ರೀ ಭಾಳಷ್ಟು ಮಾಡಿಕೊಂಡ್ರಿ. ಅವರು ಭಾಳಷ್ಟು ಜೀವನದೊಳಗೆ ಕಷ್ಟವನ್ನು ಅನುಭವಿಸಿದ್ರು ಕೂಡ ರೀ ಕನ್ನಡಕ್ಕಾಗಿ ತಮ್ಮದೇ ಆತ ಬಿಡ್ರಿ ಅದನ್ನು ಇವರು ರೂಪಕ ಮಾಡಿ ತೋರಿಸಿದ್ರಲ್ರಿ, ಭಾಳಷ್ಟು ಮಂದಿಗೆ ಸಂತೋಷ ಆಯಿತು ಸರ್. ನಿಜವಾಗಿ ಸರ್ ನಮ್ಮ ಹಿಂದಿನ ಹಿರಿಯರನ್ನು ಇದೆಲ್ಲ ಹೇಳ್ರಿ. ನಮ್ಮ ಪ್ರಥಮ ಮಹಿಳಾ ಶಿಕ್ಷಕಿ ಬಗ್ಗೆ ಏನು ಮಾತಾಡಲಿಲ್ಲ ಯಾರು ಸರ್? ಪ್ರಥಮ ಮಹಿಳಾ ಶಿಕ್ಷಕಿ ಬಗ್ಗೆ ಸರ್ ಯಾಕೆ ಅಕ್ಷರದ ಅವ್ವ ಅಂತ ಕರೀತಾರೆ ಸರ್. ಅಲ್ಲ, ಯಾರು ಮಾತಾಡಲಿಲ್ಲ? ಮಾತಾಡ್ಯಾರ ಸರ್. ಸಾವಿತ್ರಿಬಾಯಿ ಫುಲೆ ಇವ್ರ ಬಗ್ಗೆನೂ ಕೂಡ ರೀ ನಮ್ಮ ಹಿರಿಯರು ಮಾತಾಡಿದ್ರು ಸರ್. ಯಾಕಂದ್ರೆ ಸರ್ ಅವ್ರನ್ನ ನೆನೆಸದೇ ಇರೋಕೆ ಬರೋಂಗಿಲ್ಲ ಸರ್. ಫುಲೆಯವರ ದಂಪತಿಗಳು ಮಾಡಿದಂಥ ಒಂದು ಕೊಡುಗೆ, ಶೈಕ್ಷಣಿಕ ಒಂದು ಕೊಡುಗೆ ಅಮೂಲ್ಯ ಇದೆ ಸರ್. ಅದ್ರ ಕುರಿತು ಮಾತಾಡಿದ್ರು ಸರ್. ಜೊತೆಗೆ ಏನು ಸರ್ ಸುಡುಗ